ಇವತ್ತು ರಾಣೆಬೆನ್ನೂರು ತಾಲೂಕಿನಾದ್ಯಂತ ಅಕಾಲಿಕ ಮಳೆಯಿಂದ ಇವತ್ತು ಸಾಕಷ್ಟು ರೈತರ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳು ಬಂದು ರೈತರನ್ನು ಸಮಾಧಾನಪಡಿಸಿ ಸರ್ಕಾರದಿಂದ ಒಂದು ಇದನ್ನು ಕೊಡಿಸ್ತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟು ಹೋಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ತಾವು ಕೂಡ JDS ಮುಖಂಡರಾಗಿ ತಾವು ಕೂಡ ಇವತ್ತು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ, ರೈತರಿಗೆ ಭರವಸೆಯನ್ನು ಕೊಡ್ತಾ ಇದ್ದೀರಿ. ಸರ್, ಏನು ಹೇಳ್ತೀರಿ ಈ ವಿಚಾರದ ಬಗ್ಗೆ? ಇವತ್ತು ರಾಣೆಬೆನ್ನೂರು ತಾಲೂಕಿನಲ್ಲಿ ಹಿರೇಬಿದಿರಿ ಗ್ರಾಮ ಬಹಳಷ್ಟು ನೋವಿನ ಸಂಗತಿ. ಈ ವರ್ಷ ಭತ್ತದ ಬೆಳೆ ಚೆನ್ನಾಗಿ ಬೆಳೀತಂತೇಳಿ ನಮ್ಮ ರೈತರು ಬಹಳ ಹರ್ಷದಿಂದ ಇದ್ದರು. ನಿನ್ನೆ ಸುರಿದಂಥ ಮಳೆ, ಏನು ಮಳೆಯ ಜೊತೆಗೆ ಆನಿಕಲ್ಲು ಬಿದ್ದ ತಕ್ಷಣ ಭತ್ತ ಚೆನ್ನಾಗಿ ಬೆಳೆದಂಥ ಭತ್ತ ಆನಿಕಲ್ಲಿನ ಹೊಡೆತಕ್ಕೆ ಎಲ್ಲ ಪ್ರತಿಯೊಂದು ಭತ್ತದ ಕಾಳುಗಳು ನೆಲಕ್ಕೆ ಉದುರಿವೆ. ನೀವು ನೋಡ್ತಾ ಇರ್ಬೋದು, ಇವೆಲ್ಲ ಏನು ಭೂಮಿಯಲ್ಲಿ ಬಿದ್ದಂಥ ಭತ್ತದ ಕಾಳುಗಳು ನಮ್ಮ ರೈತರು ಹಿಡ್ಕಂದ್ರ ಇವೆಲ್ಲ ಭತ್ತದ ಕಾಳುಗಳು. ಈ ಒಂದು ಹುಲ್ಲಿನಲ್ಲಿ ಈ ಭತ್ತದಲ್ಲಿ ಯಾವುದೇ ಕಾಳುಗಳಿಲ್ಲ. ಆ ಆನಿಕಲ್ಲಿನ ಹೊಡೆತಕ್ಕೆ ಎಲ್ಲ ಭತ್ತದ ಕಾಳು ಸುಮಾರು 99%, 100% ಅಂದರೂ ಪರವಾಗಿಲ್ಲ, ಎಲ್ಲ ಭತ್ತದ ಕಾಳುಗಳು ಭೂಮಿಯಲ್ಲಿ ಬಿದ್ದಿದ್ದಾವೆ. ಆ ಭೂಮಿಯಲ್ಲಿ ಬಿದ್ದಂಥ ಕಾಳುಗಳು ನಮಗೆ ಪುನಃ ರೈತರಿಗೆ ಕೈ ಸಿಗುವುದಿಲ್ಲ. ಇಂಥ ಒಂದು ಕಷ್ಟದ ಪರಿಸ್ಥಿತಿ ನಮ್ಮ ರೈತರೆಲ್ಲ ನಾವು ಇದ್ದೇವೆ. ಇವಾಗ ನಾವೇನೋ ಉಳಿದ ಭತ್ತಗಳನ್ನು ನಾಟಿ ಮಾಡ್ಬೇಕಂತ ವಿಚಾರ ಬಂದರೆ ಉಳಿದ ಭತ್ತ ನಾಟಿ ಮಾಡಲಿಕ್ಕೆ ಪ್ರತಿ ಒಂದು ಎಕರೆಗೆ 3,000 ರೂಪಾಯಿ ಹಣವನ್ನು ನಾವು ಭತ್ತ ಕೊಯ್ಲಿಕ್ಕೆ ಕೊಡಬೇಕಾಗುತ್ತದೆ. ಪ್ರತಿ ಎಕರೆಗೆ 3,000 ರೂಪಾಯಿ. ನಾವು ಭತ್ತ ಕೊಯ್ಲು ಮಾಡಿದ ನಂತರ ನಮಗೆ ಸಿಗುವುದು ಕೇವಲ 1 ಕ್ವಿಂಟಲ್ 2 ಕ್ವಿಂಟಲ್ ಸಿಗುವುದಂತ ನಮ್ಮ ವಿಚಾರ. ಏನು ಭತ್ತ ಕೊಯ್ಸಿದ್ರು ಕೂಡ ಆ ಕೊಯ್ದಂಥ ಏನು ಎಕರೆಗೆ 3,000 ರೂಪಾಯಿ, ಅದನ್ನು ಕೂಡ ಭತ್ತ ಮಾರಿದ್ರು ಕೂಡ ಆ 3,000 ರೂಪಾಯಿ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥ ಒಂದು ಕಷ್ಟ ಪರಿಸ್ಥಿತಿ ನಮ್ಮ ರೈತರಿಗೆ ಬಂದಿದೆ. ಹೀಗಾಗಿ ಸುಮಾರು ಹಿರೇಬಿದಿರಿ ಗ್ರಾಮದಲ್ಲಿ 3,000 ಎಕರೆ ಭೂಮಿ ಹಾಳಾಗಿದೆ, ಭತ್ತ ಹಾಳಾಗಿದೆ ಅಂತಂದೇಳಿ ಇವತ್ತು ನಮ್ಮ ರೈತರೆಲ್ಲ ಹೇಳ್ತಾ ಇದ್ದಾರೆ. ನಾವು ಕೂಡ ನಿಮ್ಮ ಜೊತೆಗೆ ಬೆಳಗಿದ್ದ ಹೇಳೋದು ನಿಮ್ಮ ಜೊತೆ ನಾವೆಲ್ಲ ಇದ್ದೇವೆ. ನೀವು ಕೂಡ ಕಣ್ಣಾರೆ ನೋಡಿದಿರಿ, ವಿಡಿಯೋ ಮಾಡ್ಕೊಂಡಿರಿ. ಇವತ್ತು ಎಷ್ಟು ರೈತರಿಗೆ ನಿಮ್ಮ ಏನು ಇವತ್ತು ವಿಡಿಯೋ ಒಂದು ಮಾಡ್ತಾಯಿದ್ದೀರಿ, ನಿಮ್ಮ ಪತ್ರಿಕಾ ಮಾಧ್ಯಮದವರು ನಿಮ್ಮ ಜೀವಿತಾವಧಿಯಲ್ಲಿ ಏನು ಇವತ್ತು ಕಂಡಂಥ ಮೊದಲನೇ ದೃಶ್ಯ ಆಗಿರ್ಬೋದು. ರೈತರು ಇವತ್ತು ಭತ್ತದ ಬೇರೆ ಬೇರೆ ಕಡೆ ಹಲವಾರು ಗೋಂಜಲ್ ಲಾಸ್ ಆಗಿದ್ವು, ಆದರೆ ಭತ್ತ ಆನಿಕಲ್ ಬಿದ್ದು ಲಾಸ್ ಆಗಿರೋದು ಇದು ಮೊದಲ ಬಾರಿಗೆ ಅಂತ ನಾನು ಅನ್ಕೊಂಡಿನಿ ಹಿರೇಬಿದಿರಿ ಗ್ರಾಮದಲ್ಲಿ. ಈಗ ಇವತ್ತು ಏನು 3,000 ಎಕರೆ ಕೊಯ್ಲಿಕ್ಕೆ ಹಣವನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ನಾವೆಲ್ಲ ಇದ್ದೇವೆ. ಇವಾಗ ಬಾಜು ಊದ್ಗಟ್ಟಿ ಮೆಡ್ಲೀರಿ ಅಲ್ಲಿ ಕೂಡ ಹಾಳಾಗಿದೆ ಅಂತಂದೇಳಿ ನಮ್ಮ ಮಾಹಿತಿ ಬಂದವು. ಆದರೆ ಒಟ್ಟಾರೆ ಹಿರೇಬಿದಿರಿ ಗ್ರಾಮದಲ್ಲಿ 3,000 ಎಕರೆ ಆಗಿದೆ. 1 ಎಕರೆಗೆ ನಾವು 35,000 ರೂಪಾಯಿ ಖರ್ಚು ಮಾಡಿದ್ದೇವೆ. ಆ 35,000 ಹಣವನ್ನು ಕೊಡ್ಬೇಕಂತೇಳಿ ರೈತರ ಹಕ್ಕೊತ್ತಾಯ ಆಗಿದೆ. ಕನಿಷ್ಠ 35,000 ಕೊಟ್ಟರೆ ನಾವು ರೈತರು ಬದುಕ್ತೇವೆ ಅಂತಂದೇಳಿ ಖರ್ಚು ಮಾಡಿದ ದುಡ್ಡು 35,000 ಆಗಿದೆ. ನಮ್ಮ ಲಾಸು ಕನಿಷ್ಠ ಎಕರೆಗೆ 40 ಕ್ವಿಂಟಲ್ ಭತ್ತ ಬರುತ್ತೆ. ಎಕರೆಗೆ 40 ಕ್ವಿಂಟಲ್ ಅಂದ್ರೆ 2,000 ರೂಪಾಯಿ ಲೆಕ್ಕ 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ ಹಾಳಾಗೈತೆ. ಅದು ಖರ್ಚು ಮಾಡಿದ್ರೆ ನಮಗೆ 40,000 ನಾವು ರೈತ ಖರ್ಚು ಮಾಡೀವಿ. ಒಟ್ಟಾರೆ ಖರ್ಚು ನಮಗೆ ಬರ್ತಕ್ಕಂಥ ಆದಾಯ ಖರ್ಚು ಸೇರಿಸಿ ಎಕರೆಗೆ 1 ಲಕ್ಷ ಹಾಳಾಗಿದೆ. ಹೀಗಾಗಿ ಎಕರೆಗೆ 1 ಲಕ್ಷ ಹಣವನ್ನು ಸರ್ಕಾರ ತಕ್ಷಣ ಕೊಡಬೇಕಂತೇಳಿ ನಾವು JDS ಪಕ್ಷದಿಂದ ಮತ್ತು ರೈತರ ಏನೋ ವತಿಯಿಂದ ನಾವು ಒತ್ತಾಯ ಮಾಡ್ತೀವಿ. ಇವತ್ತು ತಾವು ತಾಲೂಕಾ ವಿರೋಧ ಪಕ್ಷದ ನಾಯಕರಾಗಿ ಏನು ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಇದೆ, ಈ ಕಾಂಗ್ರೆಸ್ ಪಕ್ಷದ ಮೇಲೆ ಯಾವ ರೀತಿ ಒತ್ತಡವನ್ನ ಹೇರಲಿಕ್ಕೆ ಬಯಸ್ತೀರಿ ಮತ್ತು ಆಡಳಿತ ಪಕ್ಷ ವಿರೋಧ ಪಕ್ಷದ ತಮ್ಮ ಮಾತನ್ನ ಕೇಳಿ ತಮ್ಮ ಭರವಸೆಯನ್ನ ಈಡೇರಿಸತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡುತ್ತೆ ಅಂತಕ್ಕಂಥ ಭರವಸೆ ತಮಗಿದೆಯಾ ಅಂತ? ನಾನು ತಾಲೂಕಿನ ಶಾಸಕರಿಗೆ ಮನವಿ ಮಾಡ್ಕೊಳ್ತೀನಿ. ತಾವು ಈ ಜಾಗಕ್ಕೆ ಸ್ಪಾಟ್ ಬಂದು ನೋಡಿ, ರೈತರ ಕಷ್ಟಗಳನ್ನು ನೋಡಿ, ಏನು ಜಮೀನನ್ನು ನೋಡಿ ತಕ್ಷಣವೇ ತಾವು ಕೂಡ ಇದರಲ್ಲಿ ಭಾಗವಹಿಸಿ ರೈತರಿಗೆ ಏನು ಕಷ್ಟ ಆಗಿದೆ ಆ ಕಷ್ಟದ ಪರಿಹಾರವನ್ನು ಕೊಡಿಸೋಕ್ಕೆ ತಾವು ಪ್ರಯತ್ನ ಮಾಡಬೇಕು. ಏನು ಇವತ್ತು ರೈತರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಂತೇಳಿ ನಮ್ಮ ಹಕ್ಕೊತ್ತಾಯ ಇದೆ. ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ರೈತರಿಗೆ ಕೊಡಿಸಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳೋ ಮುಖಾಂತರ ನಮ್ಮ JDS ಪಕ್ಷದ ನಮ್ಮ ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಅವರಿಗೆ ಬೆಳಗ್ಗೆ ನಾವು ಕಾಲ್ ಮಾಡಿದ್ವಿ. ಅವರು ಸಾಯಂಕಾಲ ಕಾಲ್ ಮಾಡ್ತು ಅಂತ ಹೇಳಿದ್ರೆ ಖಂಡಿತವಾಗಲೂ ಅವ್ರ ಗಮನಕ್ಕೆ ತಂದು ಏನು ಸರ್ಕಾರದ ಮೇಲೆ ಒತ್ತಡ ಹಾಕೋಂಥ ಕೆಲಸವನ್ನು ಅವ್ರ ಕಡೆಯಿಂದ ಕೂಡ ನಾನು ಮಾಡಿಸ್ತೇನೆ ಅಂತಂದು ಹೇಳ್ತಾ ಇದ್ದೀನಿ. ಅಕಸ್ಮಾತ್ ತಮ್ಮ ಒಂದು ಮನವಿಗೆ, ತಮ್ಮ ಒಂದು ರೈತರ ಮತ್ತು ತಮ್ಮ ಒಂದು ಮನವಿಗೆ ಆಡಳಿತ ಸರ್ಕಾರ ಪುರಸ್ಕರಿಸದೇ ಇದ್ದರೆ ತಮ್ಮ ಮುಂದಿನ ಹೋರಾಟದ ಹೆಜ್ಜೆ ಏನು ಅಂತ? ಖಂಡಿತವಾಗಲೂ ರೈತರನ್ನು ಕಟ್ಟಿಕೊಂಡು ನಾವು ತಹಶೀಲ್ದಾರ್ ಮುಖಾಂತರ ನಮ್ಮ ಸರ್ಕಾರಕ್ಕೆ ಒಂದು ಮನೆ ಪತ್ರ ಕೊಡಲಿಕ್ಕೆ ನಾವು ಆ ಕೆಲಸ ಮಾಡ್ತೇವೆ. ಖಂಡಿತವಾಗಲೂ ರೈತರಿಗೆ ಅನ್ಯಾಯದ ಸಂದರ್ಭದಲ್ಲಿ ನಮ್ಮ ಯಾವಾಗಲೂ ಅವ್ರ ಜೊತೆ ಇರ್ತೇವೆ. ಏನು
ಪ್ರಯತ್ನ ಮಾಡಲೇಬೇಕು. ಪ್ರಯತ್ನ ಪಟ್ಟು ಪ್ರತಿಫಲ ಸಿಗ್ತೈತಿ. ಇವತ್ತು ನಾವು ಪ್ರಯತ್ನ ಪಟ್ಟು ರೈತರಿಗೆ ನಾವು ಏನು ಪರಿಹಾರ ಕೊಡಿಸಲಿ ಯಶಸ್ವಿ ಆಗ್ತೇವೆ ಅಂತಂದು ನನಗೆ ವಿಶ್ವಾಸ ಇದೆ. ಸರ್, ಈ ನೋಡ್ರಿ, ನಾನು ಒಬ್ಬ ಪಕ್ಕಾ ರೈತ. ಇಲ್ಲೇನು ರೈತ ನಾವು ರೈತ, ಅದರಲ್ಲಿ ನಾನು ಈಗ ರೈತರ ಕಷ್ಟ ಏನನ್ನೋದು ನಮಗೆ ಸಾಕಷ್ಟು ಅರಿವಿದೆ. ಈಗ ನಾ ಆಶ್ವಾಸನೆ ಕೊಟ್ಟು ನಾವೆಲ್ಲ ರೈತರಿಗೆ ಆಶ್ವಾಸನೆ ಕೊಟ್ಟು ಅವರು ಆಶ್ವಾಸನೆ ತರ್ಕಷ್ಟು ದೇವರ ಶಕ್ತಿ ಕೊಟ್ಟಾನ. ಪುನಃ ಪದೇ ಇದೇ ರೀತಿ ಆಗೋದ್ರಿಂದ ನಾವೆಷ್ಟು ಆಶ್ವಾಸನೆ ಕೊಟ್ಟರು ಅವ್ರಿಗೆ ತರ್ಕನ ಶಕ್ತಿ ಇಲ್ಲ ಈ ಸಾರಿ. ಯಾಕಂದ್ರೆ ಪದೇ ಈಗ ನಾವು ಹೆಚ್ಚಿಗೆ ಬೆಳೆದಂಥ ಸಂದರ್ಭ, ಈ ಕಳೆದ 6 ತಿಂಗಳ ಕಡೆ ಗೋವಿನ ಜೋಳ ಮೆಕ್ಕೆಜೋಳ ಬೆಳೆದ್ವಿ. ಏನಾಯ್ತು, ನಮಗೆ ಬೆಲೆ ಸಿಗಲಿಲ್ಲ. ಇವತ್ತು ನಾವು ಬೆಳೆ ಬೆಳೆದಿದ್ದೇವೆ, ಭತ್ತದ ಬೆಳೆ ಚೆನ್ನಾಗಿ ಬೆಳೆದೇವೆ. ಇವತ್ತು ಈ ರೀತಿ ಲಾಸ್ ಆಗಿದೆ. ಪದೇ ರೈತನಿಗೆ ಹೊರೆ ಮೇಲೆ ಹೊರೆ ಬಿತ್ತಪ್ಪ ಅಂದ್ರೆ ಯಾವ ರೈತನಿಗೆ ತರ್ಕನ ಶಕ್ತಿ ಸಿಗಲ್ಲ. ಹೀಗಾಗಿ ಆ ದೇವರು ಆ ಶಕ್ತಿ ಕೊಡುವಷ್ಟು ಆ ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಅಷ್ಟು ನಾನು ದೇವ್ರತೆ ಬೇಡ್ಕೊಳ್ತೇನೆ. ಆದರೆ ಅವ್ರು ಸಂಪೂರ್ಣವಾಗಿ ಅವ್ರಿಗೇನು ಧೈರ್ಯ ಕೊಡೋಕೆ ಬಂದ್ರೆ ಆ ಸರ್ಕಾರವೇ ಪ್ರತಿ ಎಕರೆಗೆ 1 ಲಕ್ಷ ಕೊಟ್ಟರೆ ಅಲ್ಲಿಗೆ ಸಂಪೂರ್ಣವಾಗಿ ಧೈರ್ಯ ಸಾಂತ್ವನ ಹೇಳ್ದಂಗೆ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನೊಂದು, ಈಗ ಬೇರೆ ಪಕ್ಷದ ಮುಖಂಡರುಗಳು ನಾಯಕರುಗಳು ಬಂದು ನೀವೆಲ್ಲ ರೈತರ ಸಾಂತ್ವನವನ್ನು ಹೇಳಿದ್ರಿ. ಆದರೆ ಈಗಿರ್ತಕ್ಕಂಥ ಹಾಲಿ ಶಾಸಕರು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪರಿಶೀಲನೆ ಮಾಡಿಲ್ಲ, ವಿಸಿಟ್ ಮಾಡಿಲ್ಲ. ಏನು ಹೇಳ್ತೀರಿ ಸರ್ ಇದಕ್ಕೆ? ನಾನು ಶಾಸಕರ ಬಗ್ಗೆ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇರಲಿಲ್ಲ. ಯಾಕಂದ್ರೆ ಒಬ್ಬ ತಾಲೂಕಿನ ಗೌರವಾನ್ವಿತ ಶಾಸಕರು. ನಾನು ಇವತ್ತು ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ, ತಾವು ಈ ಒಂದು ಹಿರೇಬಿ ಗ್ರಾಮಕ್ಕೆ ಬಂದು ಪ್ರತಿಯೊಂದು ಜಮೀನು ನೋಡಿಕೊಂಡು ತಕ್ಷಣವೇ ಪರಿಹಾರ ಕೊಡಿಸೋಕ್ಕೆ ತಾವು ಇದರಲ್ಲಿ ಭಾಗವಹಿಸಿ ಪರಿಹಾರ ಕೊಡಿಸಿದ್ರೆ ತಮಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತಂದು ಅವ್ರಿಗೆ ಒಂದು ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಎಷ್ಟು ದಿವಸದಾಗ 2,500 ಎಕರೆ ಕರೆಕ್ಟ್ ನೀವು ಹೆಕ್ಟೇರ್ ಹೇಳ್ತೀವಿ. ಸೊ 1,000 ಹೆಕ್ಟೇರ್ ಹಾನಿಯಾಗಿದೆ. ಸೊ ಅದನ್ನು ವರದಿ ಮಾಡ್ಕೊಳಕ್ಕೆ ನಾವೆಲ್ಲ ಸಿಬ್ಬಂದಿಗಳಿಗೆ ಟೀಮ್ ಹಾಕಿ ಕಳಿಸ್ತೀನಿ. ಇಲ್ಲ ಅಡಿಕೆ ತೋಟನೂ ಭಾಳ ಹಾನಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ, ಅಲ್ಲೂ ಕೂಡ ವಿಸಿಟ್ ಮಾಡ್ತೀನಿ. ಸೊ ಸರ್ಕಾರದಿಂದ ಬರಬೇಕಾದ ಪರಿಹಾರಗಳನ್ನು ನಾವು ಇಮಿಡಿಯೇಟ್ಲಿ ಇದನ್ನು ಕೊಡ್ಸೋಕೆ ವ್ಯವಸ್ಥೆಗಳನ್ನು ಮಾಡಿಸ್ತೀವಿ. ಸರ್, ಈಗಾಗಲೇ ಅನ್ನದಾತರು 50,000ಕ್ಕೂ ಹೆಚ್ಚು ಪರಿಹಾರ ಬೇಕು ಅಂತಂದೇಳಿ ಪಟ್ಟು ಹಿಡಿದಿರ್ತಕ್ಕಂಥ. ಹೌದಾ? ಇಲ್ಲ, ಈಗ ಸರ್ಕಾರದ ನಾಮಿನೇಷನ್ಸ್ ಏನಿದ್ದಾವೆ ಅದರ ಪ್ರಕಾರ ನಾವು ಅದನ್ನು ಭೂಮಿ ಆ್ಯಪಲ್ಲಿ ಮತ್ತು ಪರಿಹಾರ ಆ್ಯಪ್ ಅಂತಿದೆ, ಪರಿಹಾರ ಆ್ಯಪದಲ್ಲಿ ಮಾತ್ರ ಎಂಟ್ರಿ ಮಾಡೋಕ್ಕೆ ಅವಕಾಶ ಇದೆ. ನಾವು ಕೈಯಿಂದ ನಾವು ಅಕೌಂಟಿಂದ ಚೆಕ್ಕಿಂದ ಕೊಡೋಂಗಿಲ್ಲ. ಅದು ಆ್ಯಪಲ್ಲಿ ಎಂಟ್ರಿ ಮಾಡಿಸ್ತೀವಿ. ಸರ್ಕಾರ ಅದಕ್ಕೆ ಪರಿಹಾರ ನಿಗದಿಪಡಿಸಿ ದುಡ್ಡನ್ನು ರಿಲೀಸ್ ಮಾಡ್ತದೆ. ಅವ್ರು ಡೈರೆಕ್ಟ್ ಅವ್ರ ಅಕೌಂಟಿಗೆ ಜಮಾ ಆಗ್ತದೆ. FID ಇಲ್ಲದೆ ಇರೋ ರೈತರು ಹಾಳಾಗಿರೋ? ಇಲ್ಲ ಮೇಡಮ್, ಎಲ್ಲರೂ ಆಲ್ಮೋಸ್ಟ್ ಆಲ್ 99% FID ಮಾಡ್ಕೊಂಡಿದ್ದಾರೆ. ನಾನು ಕೇಳಿರೋ FID ಮಾಡ್ಕೊಡ್ಲಿಲ್ಲ ಅಂದ್ರೆ FID ಮಾಡ್ಕೋಬೇಕು ಅವ್ರ ಕೆಲಸ. ಅದು ಇವಾಗ ನಾನು ತಹಶೀಲ್ದಾರ್ ಹಾಳಾಗಿ ಆದ್ಮೇಲೆ ಈಗ ಮಾಡ್ಕೋಬಹುದಾ ಅಂತ. ನಾನು ತಹಶೀಲ್ದಾರ್ ರೈತ ಇದ್ದೀರ, ನಾನು FID ಮಾಡ್ಕೊಂಡಿದ್ದೀನಿ. ಅವರು FID ಮಾಡ್ಕೋಬೇಕು, ಎಲ್ಲರೂ FID ಮಾಡ್ಕೋಬೇಕು. ಎಲ್ಲ ಸರ್ಕಾರ ಪ್ರತಿಯೊಂದು ಕೂಡ FID ಮೂಲಕ ಅವ್ರ ಅಕೌಂಟಿಗೆ ಜಮಾ ಆಗ್ತದೆ. ಹಾಗಾಗಿ ಅವ್ರು FID ಮಾಡ್ಕೊಳ್ಳೇಬೇಕು. ರೈತರು ಹೇಳ್ತಾರೆ ನಾವು ಒಂದು 50% ಅಷ್ಟು ಮಾತ್ರ FID ಇದೆ, ಉಳ್ದಿರೋರಿಗೆ FID ಇಲ್ದೇ ಇರೋರಿಗೆ ಅಮೌಂಟ್ ಬರಲ್ವಾ ಅಂತ. FID ಮಾಡ್ಕೊಳ್ಳೇಬೇಕು. ಸರಿ, ಮಾಡಿದಾರಂಗೆ ಸರ್, ಈಗ ಆ ಥರ FID ಮಾಡ್ಕೊಳ್ಳಿಲ್ದವ್ರಿಗೆ ಮತ್ತೆ ಪರಿಹಾರ ಹೆಂಗೆ ಸರ್? ಇಲ್ರಿ, ಅವ್ರು FID ಅವ್ರು FID ಮಾಡ್ತೀವಿ. ಮಾಡ್ತೀರಾ? ಓಕೆ, FID ಮಾಡಿಸ್ಕೋಬೇಕು. ಅದೇ 5 ನಿಮಿಷ ಕೆಲಸ ಇರ್ತದೆ. ಓಕೆ ಸರ್, ಥ್ಯಾಂಕ್ ಯು.